ಇಂಟೆನ್ಷನಲಿ ಸೋಷಿಯಲ್ ಮೀಡಿಯಾಗೆ ಅಂತಾನೆ ಬಂದವನಲ್ಲ. ಫಸ್ಟಿಗೆ ಅಂದ್ರೆ ಬೆಂಗಳೂರು ಬರಬೇಕಾದ್ರೆ ಸಿನಿಮಾ ಮಾಡೋ ಇಂಟೆನ್ಷನ್ ಅಲ್ಲಿ ಬಂದವನು. ಸ್ಟಡೀಸ್ ಮುಗ್ದು ಇಲ್ಲಿಗೆ ಫಸ್ಟ್ ಬರಬೇಕಾದ್ರೆ ಓಕೆ ಫಸ್ಟಿಗೆ ಯಾರು ಪರಿಚಯ ಎಲ್ಲ ಏನಿಲ್ಲ, ಒಂದು ಕೆಲಸ ಮಾಡೋಣ ಫಸ್ಟಿಗೆ, ಏನು ಹೊಟ್ಟೆಗೆ ಏನಾದ್ರು ಬೇಕಲ್ಲ, ದುಡಿಮೆ ಏನಾದ್ರು ಬೇಕಲ್ಲ. ಬೆಂಗಳೂರಿಗೆ ಹಾಗಾದ್ರೆ ನೀವು ಆಕ್ಟಿಂಗ್ ಅಂತ ತಲೆಯಲ್ಲಿ ಇಟ್ಕೊಂಡು ನಾನು ಡಿಗ್ರಿ ಎಲ್ಲ ಫಿಕ್ಸ್ ಆಗಿದ್ದೆ, ಒಂದು ಬಿಕಾಮ್ ಆದ ತಕ್ಷಣ ಫಿಕ್ಸ್ ಆಗಿದೆ, ಇಲ್ಲ MBA ಗೆಲ್ಲ ಏನು ಎಕ್ಸಾಮ್ಸ್ ಎಲ್ಲ ಬರೆಯೋದೇನಿಲ್ಲ, ಸಿನಿಮಾದಲ್ಲೇ ಆಕ್ಟ್ ಮಾಡ್ತೀನಿ ಅಂತ ಫಿಕ್ಸ್ ಆಗಿದ್ದೆ. ಫಿಕ್ಸ್ ಆಗಿ ಬಂದ ತಕ್ಷಣ ಯಾರು ಪರಿಚಯ ಇಲ್ಲ, ಯಾರು ಗಾಡ್ ಫಾದರ್ ಇಲ್ಲ, ಯಾರು ಬ್ಯಾಕ್ ಗ್ರೌಂಡ್ ಇಲ್ಲ, ಏನಿಲ್ಲ. ಸೊ ಏನ್ ಮಾಡ್ಬೇಕು, ಸುಮ್ನೆ ಹಂಗೆ ಬಂದು ಕೇಳ್ಕೊಂಡು ಹೋಗಿ ಭಿಕ್ಷೆ ಬಿಡ್ತಾ ಸಿಗತ್ತೆ ಅನ್ನೋದು ಗ್ಯಾರಂಟಿ ನನಗೂ ಇರ್ಲಿಲ್ಲ, ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. ಸೊ ವರ್ಕ್ ಮಾಡ್ತಾ ಏನೋ ಒಂದು ಆಪರ್ಚುನಿಟಿ ಹುಡ್ಕೋಣ, ಕ್ರಿಯೇಟ್ ಮಾಡ್ಕೊಳ್ಳೋಣ ಅನ್ನೋ ಇಂಟೆನ್ಷನ್ ಅಲ್ಲಿ ಬಂದು ಫಸ್ಟಿಗೆ ಕಂಪ್ನಿಗಳಲ್ಲಿ ಕೆಲಸ ಮಾಡಿದೆ. ಅಂದರೆ ಯಾವುದೊಂದು ಒಟ್ಟಿಗೆ 3 ಕಂಪ್ನಿ ಕೆಲಸ ಮಾಡಿದೆ. ಬಟ್ ಯಾವ ಕಂಪ್ನಿಲಿ ಕೆಲಸ ಮಾಡಿದ್ದೀನಿ ಅಂತ ಪ್ರೂಫ್ ಒಂದರಲ್ಲೂ ಇಲ್ಲ, ಯಾಕಂದ್ರೆ ಎಲ್ಲ ಕಂಪ್ನಿಲಿ ಎಪ್ಸ್ಕೊಂಡಾಗಿದ್ದು. ಯಾವ ಕಂಪ್ನಿಲೂ ಇಲ್ಲ, 1 ವರ್ಷ ಮುಗಿಸಿ ಇವನಿಗೆ ಸರ್ಟಿಫಿಕೇಟ್ ಕೊಟ್ಟು ಕಳಿಸಿದ್ದು ಯಾವ್ದು ಕಂಪನಿ ಇಲ್ಲ. ಸೊ ಒಂದು 2017 ಬಂದೆ, ಅರೌಂಡ್ 2019 ತನಕನೂ ಒಂದು 2 years ಕಂಪ್ನಿಲಿ ವರ್ಕ್ ಮಾಡ್ತಾ ಆಗೇನ್ ಮಾಡ್ತಿದ್ದೆ, ಈ ಮ್ಯೂಸಿಕಲಿ ಅಂತ ಇತ್ತು, ಡಬ್ ಸ್ಮ್ಯಾಶ್ ಮ್ಯೂಸಿಕಲಿ ಅಂತ. ಅಲ್ಲ ಅಂದ್ರೆ ಸಾರಿ, ಆಕ್ಟಿಂಗ್ ಬಂದಿದ್ದು ಅಂತ ಇಂಟೆನ್ಷನ್ ಅಲ್ಲೇ ಬಂದಿದ್ದು. ಸೊ ಬಂದ ತಕ್ಷಣ ಹೇಗ್ ಸಿಕ್ಕತ್ತೆ, ಬಂದ ತಕ್ಷಣ ಎಲ್ಲಂತ ಹುಡ್ಕೊಂಡು ಹೋಗ್ಲಿ ಅದು ನಂಗೆ ಐಡಿಯಾ ಇಲ್ಲ, ನಂಗೆ ರೂಟ್ ಗೊತ್ತಿಲ್ಲ ಹೇಗ್ ಹೋಗೋದು ಏನು ಅಂತ. ಅವಾಗ ಕಂಪ್ನಿ ಜಾಯಿನ್ ಅಂದ್ರೆ ಬಟ್ ಬಂದ ತಕ್ಷಣನೇ ನಂಗೆ ಏನೋ ಸರ್ವೈವಲ್ ಅಂತ ಏನಾದ್ರು ಬೇಕಲ್ಲ. ಸೊ ಡಿಗ್ರಿ ಇದೆ, ಸೊ ಡಿಗ್ರಿಯಿಂದ ಏನಾದ್ರು ಕೆಲಸ ಹುಡ್ಕೊಂಡು ಹೋಗೋಣ ಅಂತ, ಸೊ ಅಕೌಂಟ್ಸ್ ರಿಲೇಟೆಡ್ ಕೆಲಸ ಮಾಡೋಣ ಅಂತ. ಸೊ ಆಗ ಕೆಲಸ ಮಾಡ್ತಿರ್ಬೇಕಾದ್ರೆ ಆಫ್ಟರ್ 2 years, ಅಂದ್ರೆ 2 years ಒಂದು ಕೆಲಸ ಮಾಡಿದ ನಂತರ ನಂಗೆ ಮೀಸೆ ಮತ್ತು ಜಡೆ ಆಫರ್ ಬರುತ್ತೆ. ಅದಕ್ಕಿಂತ ಮುಂಚೆ ನಾನು ಮ್ಯೂಸಿಕಲಿ ಮಾಡ್ತಿದ್ದೆ, ಈ ಮ್ಯೂಸಿಕಲಿ ಡಬ್ ಸ್ಮ್ಯಾಶ್ ಅಂತ ಇತ್ತಲ್ಲ, ಸೊ ಮ್ಯೂಸಿಕಲಿ ಟಿಕ್ಟಾಕ್ ಅದನ್ನ ಮಾಡ್ತಾ ಇದ್ದೆ. ಸೊ ಅದು ಮಾಡ್ತಿರ್ಬೇಕಾದ್ರೆ ಜ್ಯೋತಿರಾವ್ ಮೋಹಿತ್ ಸರ್, JRM ಸ್ಟುಡಿಯೋಸ್ ಅಂತ ನೀವು ಕೇಳಿರ್ತೀವಿ, ಸೊ ಅವರು ನಂಗೆ ಪರಿಚಯ ಆದ್ರು, ಮೀಸೆ ಮತ್ತು ಜಡೆಗೆ ಅಪ್ರೋಚ್ ಆದ್ರು, ಈ ತರ ಒಂದು ಕಂಟೆಂಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಅಲ್ಲಿಂದ ನಂದು ಆಕ್ಚುಲಿ ಶಾರ್ಟ್ ಫಿಲ್ಮ್ಸ್ ಅಂತ ಸ್ಟಾರ್ಟ್ ಆಗಿದ್ದು. ಬಟ್ ಅದು ಮಾಡಿದಾಗ್ಲೂ ಅದರ ನಂತರ ನೆಕ್ಸ್ಟ್ ಇನ್ನು ಏನು ಆ ಶಾರ್ಟ್ ಫಿಲ್ಮ್ ತುಂಬಾ ವೈರಲ್ ಆಯ್ತು ಆಕ್ಚುಲಿ. ಅದು ಮೀಸೆ ಮತ್ತು ಜಡೆ ತುಂಬಾ ಜನ ಇಷ್ಟಪಟ್ಟು ತುಂಬಾ ವೈರಲ್ ಆಯ್ತು. ಸೊ ಆ ಟೈಮಲ್ಲಿ ಏನು ಅನ್ಕೊಂಡಿದ್ದಂದ್ರೆ ಅದನ್ನ ಸಿನಿಮಾ ಮಾಡೋಣ ಅಂತ ಪ್ಲಾನ್ ಅಲ್ಲಿ ಹೋಗಿದ್ದು. ಸೊ ಅದಾದ್ಮೇಲೆ ಅನ್ಫಾರ್ಚುನೇಟ್ಲಿ ಅದು ಆಗ್ಲಿಲ್ಲ, ಕೆಲವು ಇನ್ಸಿಡೆಂಟ್ ಇಂದ ಅದು ಸಿನಿಮಾ ಆಗಿಲ್ಲ. ಬಟ್ ಅದ್ರ ನಂತರನು ತಲೆಯಲ್ಲಿ ಇದ್ದಿದ್ದು ಸಿನಿಮಾ ಮಾಡ್ಬೇಕನ್ನೋ ಇಂಟೆನ್ಷನ್ ಅಲ್ಲಿ ಬಂದವನಾಗಿರೋದ್ರಿಂದ ಸಿನಿಮಾ ಕಡೆಗೆ ಹೋಗೋ ಬದಲು ಅಂದ್ರೆ ಆ ರೂಟೇ ಸಿಗ್ತಿರ್ಲಿಲ್ಲ, ಹೇಗ್ ಮಾಡೋದು ಏನು ಐಡಿಯಾನೇ ಇಲ್ಲ. ಸೊ ಶಾರ್ಟ್ ಫಿಲ್ಮ್ಸ್ಗಳೇ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಬಂತ ಆಮೇಲೆ. ಸೊ ಹಾಗಾಗಿ ಅದರಿಂದನೇ ಆಲ್ಮೋಸ್ಟ್ ಎಲ್ಲ ಜರ್ನಿ ಸ್ಟಾರ್ಟ್ ಆಗಿದೆ.